ಇವತ್ತು ನೋಡುತ್ತಿರುವುದು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರ ಬಗ್ಗೆ. ಅದರಲ್ಲಿ ಮೊದಲೇ ಅವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಶಂಕರಾಚಾರ್ಯರ ಬಗ್ಗೆ ಗಮನಿಸಿದಾಗ, ಶಂಕರಾಚಾರ್ಯರು ಕ್ರಿಸ್ತಶಕ 788ರಲ್ಲಿ ಕೇರಳದ ಕಾಲಡಿ ಎಂಬ ಸ್ಥಳದಲ್ಲಿ ಜನಿಸಿದರು. ತಂದೆ ಹೆಸರು ಶಿವಗುರು, ತಾಯಿ ಹೆಸರು ಆರ್ಯಾಂಬ. ಇವರ ಗುರುಗಳು ಗೋವಿಂದ ಭಗವತ ಪಾದರು. ಇವರ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಅದ್ವೈತ ಎಂದರೆ ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ, ಬ್ರಹ್ಮಸತ್ಯ, ಜಗತ್ತುಮಾಯ ಎಂಬುದನ್ನು ಹೇಳಿದರು. ಶಂಕರಾಚಾರ್ಯರು ಭಾರತ ತುಂಬೆಲ್ಲ ಸಂಚರಿಸಿ 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಸ್ಥಾಪಿಸಿದರು. ಅವು ಪೂರ್ವದಲ್ಲಿ ಗೋವರ್ಧನ ಪೀಠ ಒರಿಸ್ಸಾದಲ್ಲಿ ನೆಲೆಗೊಂಡಿದೆ, ಪಶ್ಚಿಮದಲ್ಲಿ ಕಾಳಿಕಾ ಮಠ ಗುಜರಾತ್ನಲ್ಲಿ ನೆಲೆಗೊಂಡಿದೆ, ಉತ್ತರದಲ್ಲಿ ಜ್ಯೋತಿರ್ಮಠ ಉತ್ತರಾಖಂಡ್ನಲ್ಲಿ ನೆಲೆಗೊಂಡಿದೆ, ದಕ್ಷಿಣದಲ್ಲಿ ಶೃಂಗೇರಿ ಮಠದಲ್ಲಿ ನೆಲೆಗೊಂಡಿದೆ. ಶಂಕರಾಚಾರ್ಯರು 100ಕ್ಕಿಂತಲೂ ಅಧಿಕ ಗ್ರಂಥಗಳನ್ನು ಬರೆದಿದ್ದು, ಅದರಲ್ಲಿ ಪ್ರಮುಖ ಗ್ರಂಥಗಳ ಬಗ್ಗೆ ಗಮನಿಸಿದಾಗ ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಆನಂದ ಲಹರಿ, ಬಚಗೋವಿಂದ ಹಾಗೂ ಪ್ರಬುದ್ಧ ಸುಧಾರಕ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಎರಡನೇದಾಗಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದ ರಾಮಾನುಜಾಚಾರ್ಯರ ಬಗ್ಗೆ ಗಮನಿಸಿದಾಗ, ರಾಮಾನುಜಾಚಾರ್ಯರು ಕ್ರಿಸ್ತಶಕ 1017ರಲ್ಲಿ ತಮಿಳುನಾಡಿನ ಪೆರಂಬೂರು ಎಂಬ ಸ್ಥಳದಲ್ಲಿ ಜನಿಸಿದರು. ರಾಮಾನುಜಾಚಾರ್ಯರ ತಂದೆ ಹೆಸರು ಕೇಶವ ಸಮಾಜಿ, ತಾಯಿ ಹೆಸರು ಕಾಂತಿಮತಿ. ರಾಮಾನುಜಾಚಾರ್ಯರ ಗುರುಗಳು ಯಾದವ ಪ್ರಕಾಶ್. ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಸಿದ್ಧಾಂತದ ಮೂಲಕ ಭಕ್ತಿಯಿಂದ ಮುಕ್ತಿ, ಮುಕ್ತಿಯಿಂದ ಮಾರ್ಗ ಎಂಬ ಸಂದೇಶವನ್ನು ಜಗತ್ತಿಗೆ ತಿಳಿಸಿದರು. ರಾಮಾನುಜಾಚಾರ್ಯರು 50ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಬರೆದಿದ್ದು, ಅದರಲ್ಲಿ ಪ್ರಮುಖ ಕೃತಿಗಳೆಂದರೆ ವೇದಾಂತ ಸಾರ, ವೇದಾಂತ ದೀಪಿಕಾ, ವೇದಾಂತ ಸಂಗ್ರಹ. ರಾಮಾನುಜಾಚಾರ್ಯರು ಚೋಳರ ವಂದನೆ, ಕುಲೋತ್ತುಂಗ ಚೋಳನ ಕಿರುಕುಳಕ್ಕೆ ಬೇಸತ್ತು ವಿಷ್ಣುವರ್ಧನ ಆಶ್ರಯ ಪಡೆದುಕೊಂಡನು. ವಿಷ್ಣುವರ್ಧನನು ಇವರ ಜ್ಞಾಪಕಾರ್ಥವಾಗಿ ಮೇಲುಕೋಟೆಯಲ್ಲಿ ಚಲುವನಾರಾಯಣ ದೇವಾಲಯವನ್ನು ನಿರ್ಮಿಸಿದನು. ಮೂರನೇದಾಗಿ ದ್ವೈತ ಸಿದ್ಧಾಂತದ ಪ್ರತಿಪಾದಕ ಮಧ್ವಾಚಾರ್ಯರ ಬಗ್ಗೆ ಗಮನಿಸಿದಾಗ, ಮಧ್ವಾಚಾರ್ಯರು ಕ್ರಿಸ್ತಶಕ 1238ರಲ್ಲಿ ಉಡುಪಿ ಜಿಲ್ಲೆಯ ಪಾಜಕ ಎಂಬ ಸ್ಥಳದಲ್ಲಿ ಜನಿಸಿದರು. ತಂದೆ ಹೆಸರು ಮದ್ದಿಗೆಯ ಭಟ್ಟ, ತಾಯಿ ಹೆಸರು ವೇದಾವತಿ. ಮಧ್ವಾಚಾರ್ಯರ ಮೂಲ ಹೆಸರು ವೇದ ಪ್ರಕಾಶ್ ಮತ್ತು ಇವರ ಗುರುಗಳು ಅಚ್ಯುತ ಪ್ರೇಕ್ಷಕ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಮೂಲಕ ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಎಂದು ತಿಳಿಸಿದರು. ಮಧ್ವಾಚಾರ್ಯರು ಉಡುಪಿಯಲ್ಲಿ 8 ಮಠಗಳನ್ನು ಸ್ಥಾಪಿಸಿದ್ದು, 37ಕ್ಕಿಂತಲೂ ಅಧಿಕ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖ ಗ್ರಂಥಗಳೆಂದರೆ ಭಗವದ್ಗೀತೆ ತಾತ್ಪರ್ಯ ನಿರ್ಣಯ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯವಾಗಿದೆ. ಇತಿಹಾಸವನ್ನು ಈ ರೀತಿಯಾಗಿ ತಿಳಿಯಲು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ.